ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಜುಲೈ 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 12ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಜುಲೈ 19ನೇ ತಾರೀಕು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 31ನೇ ತಾರೀಕು ಶುಕ್ರ ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳ ಮೀನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ ವೀಕ್ಷಕರೇ. ಮೊದಲಿಗೆ ಜುಲೈ 16ನೇ ತಾರೀಕು ಸೂರ್ಯನ ಪರಿವರ್ತನೆ ಅನ್ನುವಂಥದ್ದು ಏನಾಗುತ್ತೆ, ಇದನ್ನು ಸಂಕ್ರಮಣ ಹಾಗೆ ದಕ್ಷಿಣಾಯಣ ಅನ್ನುವಂಥದ್ದು ಪ್ರಾರಂಭ ಆಗುವಂತಹ ದಿನ. ಜುಲೈ 21ನೇ ತಾರೀಕು ಭಾನುವಾರ ಗುರು ಪೌರ್ಣಮಿ, ವ್ಯಾಸ ಪೂಜೆ, ಗುರುಗಳ ಚಾತುರ್ಮಾಸ ವ್ರತ ಆರಂಭ ಆಗುವಂತಹ ದಿನ. ಈ ಸಮಯಗಳಲ್ಲಿ ಗುರುಗಳ ದರ್ಶನ, ಗುರುಗಳಿಗೆ ಪಾದಪೂಜೆಯಂತಹ ಸೇವೆಗಳನ್ನು ಮಾಡುವಂಥದ್ದು ಖಂಡಿತ ಶುಭ. ಏಕೆಂದರೆ ಮೀನ ರಾಶಿಯವರಿಗೆ ಗುರುವಿನ ಅನುಗ್ರಹದ ಅವಶ್ಯಕತೆಗಳು ಅತಿಶಯವಾಗಿರುತ್ತೆ. 7:30 ಸಮಯಗಳಲ್ಲಿ ಶನಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಗುರುದೃಷ್ಟಿ, ಗುರುಬಲ ಅತ್ಯಂತ ಅವಶ್ಯಕವಾಗುತ್ತೆ. ಗುರುಗಳ ದರ್ಶನ ಮಾಡಿ ಖಂಡಿತ ಅಭಿವೃದ್ಧಿಗಳನ್ನು ಪಡಿಬೋದು. ಅಥವಾ ಯಾವುದೇ ರೀತಿಯ ಸಮಸ್ಯೆಗಳು ಬರುವಂಥದ್ದಿದ್ರೂ ಕೂಡ ಅದನ್ನು ಸಣ್ಣದರಲ್ಲೇ ಪರಿಹಾರ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುತ್ತೆ ವೀಕ್ಷಕರೇ. ಗೋಚಾರ ಫಲ 30ರಿಂದ 40% ಕೆಲಸ ಮಾಡುವಂಥದ್ದಿರುತ್ತೆ. ಉಳಿದಂತೆ ನಿಮ್ಮ ಜನ್ಮ ಜಾತಕ, ಜನ್ಮ ಸಮಯದ ಗ್ರಹಗತಿಗಳು, ದಶಾಭುಕ್ತಿಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಏಕೆಂದರೆ ಮೀನರಾಶಿಯವರಿಗೆ ಉತ್ತರಾಭಾದ್ರ, ಪೂರ್ವಭಾದ್ರ ಮತ್ತು ರೇವತಿ ನಕ್ಷತ್ರಗಳು ಬರುವಂಥದ್ದಿರುತ್ತೆ. ಸೊ ಮೀನರಾಶಿಯಲ್ಲಿರುವಂಥವರಿಗೆ ಶುಕ್ರ ದಶೆಯಲ್ಲಿ ಸ್ವಲ್ಪ ತೊಂದರೆಗಳು ಹೆಚ್ಚಾಗಿರುತ್ತೆ. ಯಾಕೆಂದರೆ ಅಷ್ಟಮಾಧಿಪತಿ ಶುಕ್ರ 7.5 ರೂಪದಲ್ಲಿ ಶನಿ ಬಂದಾಗ ದಶಾನಾಥ ಶುಕ್ರನಾಗಿದ್ದರೆ ಶುಕ್ರ ಮತ್ತು ಶನಿಯ ನಡುವೆ ಅಪಾರವಾದ ಮಿತ್ರತ್ವ ಇರುತ್ತೆ. ಅವರು ಮೀನ ರಾಶಿಗೆ ಶತ್ರುಗಳಾಗಿ ಕೆಲಸ ಮಾಡುವಂಥದ್ದಿರುತ್ತೆ. ಅವರಿಗೆ ಯಾವುದೇ ಮಿತ್ರತ್ವ ಇರೋದಿಲ್ಲ. ಹಾಗಾಗಿ ಮೀನರಾಶಿಯವರು ಶುಕ್ರದಶಾ ಕಾಲದಲ್ಲಿ ಬಹಳಷ್ಟು ಎಚ್ಚರಿಕೆಗಳನ್ನು, ಮುನ್ನೆಚ್ಚರಿಕೆಗಳನ್ನು ಅಥವಾ ಪ್ರಿಕಾಷನ್ಗಳನ್ನು ತಗೊಳ್ಳುವಂಥದ್ದು ಸ್ವಲ್ಪ ಅವಶ್ಯಕವಾಗುತ್ತೆ. ಲಗ್ನದಲ್ಲಿರುವಂತಹ ರಾಹು ಸ್ವಲ್ಪ ರಕ್ತದೋಷಗಳನ್ನು ಸೃಷ್ಟಿ ಮಾಡ್ತಾನೆ. ಸ್ಕಿನ್ ಅಲರ್ಜಿಗಳಾಗುವಂಥದ್ದು ಅಥವಾ ಬ್ಯಾಕ್ ಪೈನ್, ಬೆನ್ನು ಹುರಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಜನ್ಮಲಗ್ನ, ಜನ್ಮರಾಶಿಯಲ್ಲಿ ರಾಹುವಿನ ಸಂಚಾರ ಸ್ವಲ್ಪ ಕಾರಣವಾಗುತ್ತೆ. ನೋಡಿ, ಈ ಮಾಸಗಳಲ್ಲಿ ರಾಹುಕೇತುಗಳ ಒಂದು ಸೈಡಿನಲ್ಲಿ ಎಲ್ಲ ಗ್ರಹಗಳು ಬರ್ತಾರೆ, ಶನಿ ಒಬ್ಬನೇ ಹೊರಗಡೆ ಕೂತ್ಕೊಳ್ತಾನೆ. ಹಾಗಾಗಿ ಇಂತಹ ಸಮಯಗಳಲ್ಲಿ ಸ್ವಲ್ಪ ರಾಹುವಿನ ಪ್ರಭಾವಗಳು ಹೆಚ್ಚಾಗಿರುತ್ತೆ. ಅದು ಬೆನ್ನು ಹುರಿಗೆ ಸಂಬಂಧಪಡುವಂಥ ಆರೋಗ್ಯದ ವಿಚಾರಗಳಿಗೆ ನೇರವಾಗಿ ಸಂಬಂಧಪಡುತ್ತೆ. ಇನ್ನು ದ್ವಿತೀಯ ಭಾವವನ್ನು ವಾಕ್ಯಾಧನ ದಾಂಪತ್ಯ ಬಂಧು ಅಂತ ಹೇಳ್ತೇವೆ. ದ್ವಿತೀಯಾಧಿಪತಿ ಕುಜ 3ರಲ್ಲಿ ಗುರುವಿನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ, ಖಂಡಿತ ಶುಭ. ಧನಸ್ಥಾನ, ವಾಕ್ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ವಾಕ್ಯಗಳಿಂದ ನಿಷ್ಠೂರ, ಧನಹಾನಿ, ಬರಬೇಕಾಗಿರುವಂತಹ ಹಣ ಸ್ವಲ್ಪ ವಿಳಂಬ ಆಗೋದಕ್ಕೆ ಸ್ವಲ್ಪ ಕಾರಣಗಳಿರುತ್ತೆ. 7:30 ಒಂದು ಸಮಯದಲ್ಲಿರುವಂಥವರು ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ತಿಂಗಳಿಗೊಮ್ಮೆ ಆದರೂ ಈಶ್ವರನಿಗೆ ರುದ್ರಾಭಿಷೇಕ ಅಥವಾ ಭಸ್ಮಾರ್ಚನೆ, ಬಿಲ್ವಾರ್ಚನೆ ಇಂಥದ್ದನ್ನು ಮಾಡಿಸುವಂಥದ್ದು ಶುಭ. ಹನುಮಾನ್ ಚಾಲಿಸ ಕೇಳುವಂಥದ್ದು, ಆಂಜನೇಯನ ದರ್ಶನ ಮಾಡುವಂಥದ್ದು, ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಪಟ್ಟಾಭಿರಾಮನ ದರ್ಶನ ಮಾಡುವಂಥದ್ದು, ಇವೆಲ್ಲ 7:30 ಅತಿ ಉತ್ತಮವಾದಂತಹ ಪರಿಹಾರಗಳಾಗಿರುತ್ತೆ. ಇನ್ನು ಸುಂದರಕಾಂಡ ಪಾರಾಯಣ ಇಂಥದ್ದನ್ನು ಕೇಳಿದರೂ ಕೂಡ ಬಹಳ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ. ಮೀನರಾಶಿಯವರಿಗೆ ಇದು ಅತ್ಯಂತ ಅವಶ್ಯಕವಾಗುತ್ತೆ. ಇಲ್ಲಾಂದರೆ ಅನಾವಶ್ಯಕ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕೂಡ ಟೆನ್ಷನ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, ಭ್ರಾತೃಕಾರಕ ಕುಜ ಗುರುವಿನ ಯುತಿಯಲ್ಲಿ ತೃತೀಯದಲ್ಲಿರ್ತಾನೆ. ಪರಾಕ್ರಮದಿಂದ ಮಾಡುವಂತಹ ಕೆಲಸಗಳಿಗೆ ಯಶಸ್ಸನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಅವರಿಬ್ಬರ ದೃಷ್ಟಿ ಅನ್ನುವಂಥದ್ದು ಕೂಡ ಭಾಗ್ಯಸ್ಥಾನದ ಮೇಲೆ ಬೀಳೋದರಿಂದ ಭಾಗ್ಯೋದಯಗಳನ್ನು ನಿರೀಕ್ಷೆ ಮಾಡ್ಬೋದು. ಕೇಂದ್ರ ಕೋಣಾಧಿಪತಿಗಳು ಸೇರ್ತಾರೆ. ಭಾಗ್ಯಾಧಿಪತಿಯಾದಂತಹ ಕುಜ
ಕರ್ಮಾಧಿಪತಿಯಾದಂತಹ ಗುರು ಅವರಿಬ್ಬರು ಸೇರುವಂಥದ್ದು ಒಡಹುಟ್ಟುಗಳಿಗೆ, ಅದರಲ್ಲೂ ಕೂಡ ಅಣ್ಣ ತಮ್ಮಂದರಿಗೆ ಬಹಳ ಅನುಕೂಲಗಳಾಗುವಂತಹ ಸಮಯ ಅಂತ ಕೂಡ ಹೇಳ್ಬೋದು. ಯಾವುದಾದ್ರೂ ಹಣಕಾಸಿನ ವ್ಯವಹಾರಗಳು, ಪ್ರಾಪರ್ಟಿ ಇಂತಹ ವಿಚಾರಗಳಿಗೆ ಬ್ಯಾಂಕ್ ಲೋನ್ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಿಗುತ್ತೆ. ಒಡಹುಟ್ಟುಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಸಹಾಯ ಅನುಕೂಲಗಳಾಗೋದಕ್ಕೂ ಕೂಡ ಬಹಳಷ್ಟು ಅವಕಾಶಗಳು ಇರುತ್ತೆ ವೀಕ್ಷಕರೇ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. 4ರಲ್ಲಿ ಸೂರ್ಯನ ಸಂಚಾರ ಆಗ್ತಾ ಇರುತ್ತೆ. ವಾಹನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಏಕೆಂದರೆ 4ರ ಅಧಿಪತಿಯಾದಂತಹ ಬುಧ ಷಷ್ಠದಲ್ಲಿರ್ತಾನೆ, ಅವನ ಮೇಲೆ ಕುಜ ಶನಿಯ ದೃಷ್ಟಿ ಬೀಳ್ತಾ ಇರುತ್ತೆ. ಈ ತಿಂಗಳ 16ರ ನಂತರ ಸೂರ್ಯ ಪಂಚಮ ಭಾವಕ್ಕೆ ಸಂಚಾರವನ್ನು ಬೆಳೆಸ್ತಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭವಾಗುತ್ತೆ, ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೇಂದ್ರ ಕೋಣಾಧಿಪತಿಗಳು ಸೇರುವಂಥದ್ದು ಕೂಡ ಖಂಡಿತ ಶುಭ. ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಭಿವೃದ್ಧಿಗಳನ್ನು ಪಡೆದುಕೊಳ್ಳುತ್ತೆ. ವಾಹನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸ್ವಲ್ಪ ಹಿನ್ನಡೆ ಆಗುವಂತಹ ವಿಚಾರಗಳಿರುತ್ತೆ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಈ ತಿಂಗಳ 16ರ ನಂತರ ಸಂತಾನದ ಅಂಚಿನಲ್ಲಿರುವವರು ಆರೋಗ್ಯದ ಬಗ್ಗೆ ವಿಶೇಷ ಗಮನಗಳನ್ನು ಕೊಡಬೇಕು. ವಿಷ್ಣು ಆರಾಧನೆ, ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನು ಕೇಳುವಂಥದ್ದು, ಗುರು ದರ್ಶನ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. 21ನೇ ತಾರೀಕಿನ ಗುರು ಪೌರ್ಣಮಿ, ವಿಶೇಷವಾಗಿ ಸತ್ಯನಾರಾಯಣ ಪೂಜೆ ಇಂಥದ್ರಲ್ಲಿ ಪಾಲ್ಗೊಂಡ್ರೆ ಬಹಳ ಶುಭ. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ. ಷಷ್ಠಾಧಿಪತಿ ಸೂರ್ಯ 4ರಲ್ಲಿರ್ತಾನೆ, 16ರ ನಂತರ ಪಂಚಮಕ್ಕೆ ಬರ್ತಾನೆ. ಸ್ನೇಹಿತರನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಯಾವುದೇ ಧನ ಸಹಾಯಗಳು ಬೇಡ. ಸುಮ್ಮನೆ ನಿಷ್ಠೂರಗಳನ್ನು ಕ್ರಿಯೇಟ್ ಮಾಡುತ್ತೆ, ಇಲ್ಲ ಅನವಶ್ಯಕ ಧನ ವ್ಯಯಗಳಿಗೆ ಕಾರಣ ಆಗುತ್ತೆ ವೀಕ್ಷಕರೇ. ಯಾವುದೇ ಶತ್ರುಬಾಧೆಗಳು ಇರೋದಿಲ್ಲ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮದಲ್ಲಿ ಕೇತು, ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಗುರು ಆರಾಧನೆ ಮಾಡಿದರೆ ಖಂಡಿತ ಶುಭವಾಗುತ್ತೆ. ಸ್ವಲ್ಪ ದಂಪತಿಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು, ಸ್ಕಿನ್ ಅಲರ್ಜಿ ಅಥವಾ ಡೈಜೆಷನ್ ಸಮಸ್ಯೆಗಳು ಬರೋದಕ್ಕೆ ಕಾರಣಗಳಿರುತ್ತೆ. ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನು ಕೇಳಿದರೆ ಶುಭವಾಗುತ್ತೆ. ಸಪ್ತಮದಲ್ಲಿರುವ ಕೇತುವಿನ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ಗಣಪತಿ ಆರಾಧನೆ ಮಾಡುವಂಥದ್ದು ಕೂಡ ಅತಿಶಯವಾದ ಶುಭ ಫಲಗಳನ್ನು ಕೊಡುತ್ತೆ. ಅಷ್ಟಮ ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ. ಅಷ್ಟಮಾಧಿಪತಿ ಶುಕ್ರ ಪಂಚಮದಲ್ಲಿರ್ತಾನೆ. ಈ ಸಮಯದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಮೃತ್ಯುಸ್ಥಾನಾಧಿಪತಿ ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ಗಳು, ಅದು ಮಕ್ಕಳ ವಿಚಾರದಲ್ಲಿ ಯಾವುದಾದ್ರೂ ಉದ್ಯೋಗ ವ್ಯವಸ್ಥೆಗಳಿಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಿದ್ದರೆ ಬಹಳ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಇಲ್ಲದೇ ಇದ್ದರೆ ತೊಂದರೆ ಆಗುತ್ತೆ, ಸ್ವಲ್ಪ ಲಾಸ್ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. 9ನೇ ಮನೆ ಭಾಗ್ಯಸ್ಥಾನ, ಪಿತೃಸ್ಥಾನ. ಭಾಗ್ಯೋದಯವಾಗುತ್ತೆ. ಪಿತೃವಿನ ಅನುಗ್ರಹ, ಆಶೀರ್ವಾದ, ಪಿತ್ರಾರ್ಜಿತ ಆಸ್ತಿ, ಇದರಲ್ಲೆಲ್ಲ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಕೇಂದ್ರ ಕೋಣಾಧಿಪತಿಗಳು ಸೇರುವಂಥದ್ದು ಶುಭವಾಗುತ್ತೆ. ದಶಮಾಧಿಪತಿ ಗುರು, ಭಾಗ್ಯಾಧಿಪತಿ ಕುಜ ಪರಾಕ್ರಮದಲ್ಲಿ ಸೇರೋದರಿಂದ ಒಡಹುಟ್ಟುಗಳಿಂದನೂ ಕೂಡ ಹೆಚ್ಚಿನ ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ದಶಮವನ್ನು ಕರ್ಮ, ಉದ್ಯೋಗ ಸ್ಥಾನ. ಕರ್ಮಾಧಿಪತಿ ಗುರು ಪರಾಕ್ರಮದಲ್ಲಿದ್ದಾನೆ. ಕರ್ಮಸ್ಥಾನದ ಮೇಲೆ ಕುಜನ ದೃಷ್ಟಿ ಕೂಡ ಬೀಳುತ್ತೆ. ಮೀನರಾಶಿಯವರಿಗೆ 7.5 ಯಾವೆಲ್ಲ ಪ್ರಭಾವಗಳಿದ್ದರೂ ಕೂಡ ಉದ್ಯೋಗಕ್ಕೆ ಹೆಚ್ಚಿನ ಸಮಸ್ಯೆಗಳಾಗೋದಿಲ್ಲ. ಏಕೆಂದರೆ ಗುರು ಕುಜರ ಯುತಿ, ಕುಜನ ದೃಷ್ಟಿ ಕರ್ಮಸ್ಥಾನದ ಮೇಲೆ ಬೀಳುವಂಥದ್ದು. ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಪಡೆದುಕೊಳ್ಳೋದಕ್ಕೆ ಮೀನರಾಶಿಯವರಿಗೆ ಖಂಡಿತ ಸಾಧ್ಯ ಆಗುತ್ತೆ. ಧನಾಗಮನಗಳಿಗೂ ಕೂಡ ವಿಶೇಷ ಅವಕಾಶಗಳು ಇರುತ್ತೆ ವೀಕ್ಷಕರೇ. ಏಕಾದಶವನ್ನು ಲಾಭಸ್ಥಾನ. ಲಾಭಾಧಿಪತಿ ಶನಿ ವ್ಯಯದಲ್ಲಿರೋದ್ರಿಂದ ಪರಿಶ್ರಮಕ್ಕೆ ತಕ್ಕಂತೆ ಲಾಭಗಳು ಸಿಗೋದಿಲ್ಲ, ಬಂದರೂ ಕೂಡ ಕೈಯಲ್ಲಿ ನಿಲ್ಲೋದಿಲ್ಲ ಅಥವಾ ಬರಬೇಕಾಗಿದ್ದು ವಿಳಂಬ ಆಗುವಂಥದ್ದು. ಇವೆಲ್ಲ 7.5 ಪ್ರಭಾವ. ಹಾಗಾಗಿ ಈ 7.5 ಒಂದು ಪ್ರಭಾವಕ್ಕೆ ಪರಿಹಾರಗಳನ್ನು ನಾನು ಪ್ರಾರಂಭದಲ್ಲೇ ಸೂಚಿಸಿದ್ದೇನೆ. ಬಹಳ ಸುಲಭದಲ್ಲಿ ಮಾಡುವಂತಹ ಪರಿಹಾರಗಳು ಇದಾಗಿರುತ್ತೆ. ಹಾಗಾಗಿ ಈ ದೋಷಗಳನ್ನು ಪರಿಹಾರ ಮಾಡಿಕೊಂಡ್ರೆ ಹೆಚ್ಚಿನ ಲಾಭಗಳನ್ನು ಪಡ್ಕೊಳ್ಬೋದು. ಇಲ್ಲದೇ ಇದ್ದರೆ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಪರಿಹಾರಗಳ ಅವಶ್ಯಕತೆಗಳು ತುಂಬ ಇರುತ್ತೆ ಮೀನರಾಶಿಯವರಿಗೆ. ಜನ್ಮಲಗ್ನದಲ್ಲಿರುವಂತಹ ರಾಹು, ಪಂಚಮದಲ್ಲಿ ರವಿ ಶುಕ್ರರ ಸಂಚಾರ, ಈ 3 ಗ್ರಹಗಳ ಒಂದು ಸಂಚಾರ, 12ರಲ್ಲಿ ಶನಿ, ಇದಿಷ್ಟು ಸ್ವಲ್ಪ ನೆಗೆಟಿವ್ಗಳನ್ನು ಆವಾಗ ಸೂಚಿಸ್ತಾ ಇರುತ್ತೆ. ಗುರುಬಲ ಪ್ರಾರಂಭ ಆಗೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶಗಳನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಗೋಚಾರದಲ್ಲಿ ಚೆನ್ನಾಗಿದ್ದಾಗ ಪ್ರಯತ್ನಗಳನ್ನು ಮೀನರಾಶಿಯವರು ಸ್ವಲ್ಪ ಹೆಚ್ಚಿಸ್ಕೊಂಡ್ರೆ ಮುಂಬರುವಂತಹ ದಿನಗಳಲ್ಲಿ ಅಭಿವೃದ್ಧಿಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ.
ಈ ಮಾಸ ಕರ್ಮ ಉದ್ಯೋಗಕ್ಕೆ ಯಶಸ್ಸನ್ನು ಕಾಣೋದಕ್ಕೆ ಅಥವಾ ಏನಾದರೂ ಒಂದು ಸಣ್ಣ ಇಂಪ್ರೂವ್ಮೆಂಟನ್ನು ಕೂಡ ನೀವು ನಿರೀಕ್ಷೆ ಮಾಡಿದರೆ ಈ ಮಾಸಗಳಲ್ಲಿ ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ಖಂಡಿತ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳಷ್ಟು ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಬೇರೆ ಯಾವುದೇ ಸಮಸ್ಯೆಗಳಿಲ್ಲ. ಗುರುಕುಜರ ಯುತಿ ಹಲವಾರು ವಿಚಾರಗಳಿಗೆ ನೇರವಾಗಿ ಮೀನರಾಶಿಯವರಿಗೆ ಒಂದಷ್ಟು ಸಮಾಧಾನ ಮತ್ತು ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ಕೊಡುತ್ತೆ. ಎಲ್ಲ ನವಗ್ರಹಗಳು ಕೂಡ ಮೀನರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.